ಸ್ನೇಹಿತರೆ ನಮಸ್ಕಾರ. ನಾನು ಹಿಂದಿನ ಸ್ಟೋರಿಯಲ್ಲಿ ಹೇಳಿದ್ದೆ, ಮಮತಾ ಬ್ಯಾನರ್ಜಿಗೆ ಸೋಲಿನ ರುಚಿಯನ್ನು ತೋರಿಸಿದಂಥ ಸುವೇಂದು ಅಧಿಕಾರಿ ಬಗ್ಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು. ಹೌದು, ಮಮತಾ ಬ್ಯಾನರ್ಜಿಯ ಭದ್ರಕೋಟೆಯನ್ನು ಭೇದಿಸುವುದರಲ್ಲಿ ಸುವೇಂದು ಅಧಿಕಾರಿ ಇವತ್ತು ಯಶಸ್ವಿಯಾಗಿದ್ದಾರೆ. ದೀದಿ ಬಲಗೈ ಬಂಟನಾಗಿದ್ದಂಥ ಈ ಸುವೇಂದು BJP ಪಾಲಾಗಿದ್ದು ಅತ್ಯಂತ ರೋಚಕ. ಬಂಗಾಳದ ರಾಜಕೀಯದ ಒಳ ಹೊರವು ಮತ್ತು ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ಅರಿತಿರುವಂತಹ ಸುವೇಂದು ಅಧಿಕಾರಿ ಕೇವಲ ಹೆಸರು ಮಾತ್ರ ಅಲ್ಲ, ಅದೊಂದು ಶಕ್ತಿಯಾಗಿ ಬದಲಾಗಿ ಆ ಮಮತಾ ಬ್ಯಾನರ್ಜಿಯ ಹಿಂದೆ, ದೀದಿಯ ಹಿಂದೆ ಕೆಲಸವನ್ನು ಮಾಡ್ತಾ ಇತ್ತು ಅನ್ನೋದು ಆ ನಂತರ ಯಾವಾಗ ಇವರು ದೀದಿಯ ಸಂಘವನ್ನು ಬಿಟ್ಟರು ಆಗ ಎಲ್ರಿಗೂ ಕೂಡ ಅರ್ಥ ಆಗಿತ್ತು. ಕಮ್ಯುನಿಸ್ಟ್ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ಮಮತಾ ಬ್ಯಾನರ್ಜಿಗೆ ಹೆಗಲು ಕೊಟ್ಟಂತಹ ಇದೇ ಸುವೇಂದು ಅಧಿಕಾರಿ 2020 ಡಿಸೆಂಬರ್ನಲ್ಲಿ ತೃಣಮೂಲ ಕಾಂಗ್ರೆಸ್ಗೆ ಗುಡ್ ಬೈಯನ್ನು ಹೇಳಿದಾಗ ಇಡೀ ದೇಶದ ರಾಜಕಾರಣವೇ ಒಂದು ಸಲ ದಿಗ್ಭ್ರಮೆಗೆ ಒಳಗಾಗಿತ್ತು. ಪ್ರಶಾಂತ್ ಕಿಶೋರ್ ಟೀಮ್ ಬಂದ ಮೇಲಂತೂ ಹಳೆಯ ನಾಯಕರ ಮಾತುಗಳಿಗೆ ಕಿಮ್ಮತ್ತು ಇಲ್ಲದಂತಾಗಿದೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಮಾತನಾಡ್ತಾ ಇರೋದು. ಆದರೆ ಏನು ಮಾಡ್ತೀರಾ, ರಾಜಕೀಯನೇ ಹಾಗೆ, ಇವತ್ತಿದ್ದಂತಹ ನೀರು ನಾಳೆ ಬದಲಾಗಲೇಬೇಕು. ಅದೇ ರೀತಿ ರಾಜಕೀಯದಲ್ಲೂ ಕೂಡ. ಆದರೆ ಪಶ್ಚಿಮ ಬಂಗಾಳದ ಈ ಎಲೆಕ್ಷನ್ ಇದೆಯಲ್ಲ, ಇದೊಂದು ರೀತಿಯಲ್ಲಿ ಹೈ ವೋಲ್ಟೇಜ್ನ ಎಲೆಕ್ಷನ್ ಅಂತಲೇ ಹೇಳ್ಬೋದು. ಸಾಕಷ್ಟು ಡ್ರಾಮಾಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಈ ಬಾರಿ ಅಂತೂ ಅತಿ ಹೆಚ್ಚು ಡ್ರಾಮಾಗಳನ್ನು ನೋಡೋದಕ್ಕೆ ಸಾಧ್ಯವಾಗಿದ್ದೆ ಈ ಎಲ್ಲ ಕಾರಣಕ್ಕೆ. 2026 ಚುನಾವಣೆ ಈಗ ಮುಗಿದು ಯಾವಾಗ ಮಮತಾ ಬ್ಯಾನರ್ಜಿ ಅವ್ರಿಗೂ ಸೇರಿದಂತೆ TMCಗೆ ಒಂದು ಹೀನಾಯವಾದಂಥ ಸೋಲಾಯಿತೋ ಇದರ ಹಿಂದೆ ಸುವೇಂದು ಅಧಿಕಾರಿಯ ಕೆಲಸ ಭಾರಿ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಹೇಳಲೇಬೇಕು. ಒಂದು ಕಾಲದ ಗುರು ಶಿಷ್ಯರು ಈಗ ಬದ್ಧ ವೈರಿಗಳಾಗಿದ್ದಾರೆ. ದೀದಿ ಬಲಗೈ ಬಂಟ BJP ಪಾಲಾಗಿದ್ದು ಹೇಗೆ ಮತ್ತು ಈ ಸಲ ಬಂಗಾಳದಲ್ಲಿ ಕಮಲವನ್ನು ಅರಳಿಸ್ತಾ ಸುವೇಂದು ಅಧಿಕಾರಿ CM ಪಟ್ಟವನ್ನು ಅಲಂಕರಿಸ್ತಾರಾ ಅನ್ನೋದು ಈಗಿರುವಂತಹ ಇಂಟ್ರೆಸ್ಟಿಂಗ್ ವಿಚಾರ. ಆಮೇಲೆ ಈಗ ಮೊದಲಿಗೆ ಸುವೇಂದು ಅಧಿಕಾರಿ ಯಾರು ಅಂತ ಹೇಳಿ ನೋಡೋದಾದರೆ, ಬಂಗಾಳದ ರಾಜಕೀಯದಲ್ಲಿ ಸುವೇಂದು ಅಧಿಕಾರಿ ಕೇವಲ ಹೆಸರು ಮಾತ್ರ ಅಲ್ಲ, ಅದೊಂದು ಶಕ್ತಿಯಾಗಿ ಕೆಲಸ ಮಾಡಿದಂಥದ್ದು ಅನ್ನೋದನ್ನು ನಾವಿಲ್ಲಿ ಹೇಳಲೇಬೇಕು. ಇವರ ರಾಜಕೀಯ ಹಿನ್ನೆಲೆ ಬಗ್ಗೆ ಹೇಳೋದಾದರೆ, ಇವರು ಹಿರಿಯ ನಾಯಕ ಶಿಶಿರ್ ಅಧಿಕಾರಿಯವರ ಮಗ. ಬಿಠಾಪುರ ಭಾಗದಲ್ಲಿ ಈ ಕುಟುಂಬಕ್ಕೆ ಅಪಾರವಾದಂಥ ವರ್ಚಸ್ಸಿದೆ. 2007ರಲ್ಲಿ ನಡೆದಂಥ ನಂದಿಗ್ರಾಮ ಚಳವಳಿಯ ನೈಜ ರೂವಾರಿಗಳು ಇವರು. ಕಮ್ಯುನಿಸ್ಟ್ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ಮಮತಾ ಬ್ಯಾನರ್ಜಿಗೆ ಹೆಗಲನ್ನು ಕೊಟ್ಟಂತಹ ಇದೇ ಸುವೇಂದು ಅಧಿಕಾರಿ TMC ಪಕ್ಷದಲ್ಲಿ ಮಮತಾ ನಂತರದ 2ನೇ ಅತಿ ಪ್ರಭಾವಿ ನಾಯಕ ಅಂತೇಳಿ ಕರೆಸಿಕೊಂಡಿದ್ದರು. ಆದರೆ ಅದೇ ಬಲಗೈ ಬಂಟ ಈಗ ಮಮತಾ ವಿರುದ್ಧವೇ ತೊಡೆತಟ್ಟಿ ನಿಂತಿದ್ದಾರೆ. ದೀದಿ ಬಲಗೈ ಬಂಟ BJP ಪಾಲಾಗಿದ್ದು ಹೇಗೆ ಅಂತೇಳಿ ಹೇಳೋದಾದರೆ, ನಿಮಗೆ ಗೊತ್ತೇ ಇದೆ, ರಾಜಕಾರಣದಲ್ಲಿ ಶಾಶ್ವತ ಮಿತ್ರರು ಇರೋದಿಲ್ಲ, ಶಾಶ್ವತ ಶತ್ರುಗಳೂ ಕೂಡ ಇರೋದಿಲ್ಲ ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮಮತಾ ಬ್ಯಾನರ್ಜಿ, ಹಾಗೆ ಸುವೇಂದು ಅಧಿಕಾರಿ. ಒಂದು ಕಾಲದಲ್ಲಿ ಮಮತಾ ಮತ್ತು ಸುವೇಂದು ಒಂದು ರೀತಿಯಲ್ಲಿ ಮಮತಾ ಅವರ ನೆರಳಿನಂತೆ ಸುವೇಂದು ಇದ್ದರು. ಸುವೇಂದು ಈಗ ಅವರ ಪಾಲಿನ ಅತಿ ದೊಡ್ಡ ವಿರೋಧಿಯಾಗಿದ್ದರೆ, ಅವತ್ತು ಬೇರೆದೇ ರೀತಿಯಾದಂಥ ಸಂಬಂಧ ಇವರಿಗಿತ್ತು. ಅಂದರೆ ಒಂದು ಗುರು ಶಿಷ್ಯರ ಸಂಬಂಧ. ಆದರೆ ಸುವೇಂದು ಅಧಿಕಾರಿ ತೃಣಮೂಲ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ನಂತರ BJPಯನ್ನು ಸೇರಿರುವಂಥದ್ದು, BJPಯಿಂದ ಈಗ ಇದೇ ಮಮತಾ ಬ್ಯಾನರ್ಜಿ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದಿರುವಂಥದ್ದು ಎಲ್ಲವೂ ಕೂಡ ಒಂದು ಇತಿಹಾಸದಲ್ಲಿ ದಾಖಲಾಗುವಂಥ ಪ್ರಮುಖ ಅಂಶಗಳು ಅಂತಲೇ ಹೇಳ್ಬೋದು. ಸುವೇಂದು ಅಧಿಕಾರಿ ಪಕ್ಷ ಬಿಡೋದಕ್ಕೆ ಪ್ರಮುಖವಾದಂತಹ ಕಾರಣ ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ. ಮಮತಾ ಅವರು ಅಭಿಷೇಕ್ ಅವರನ್ನು ಪಕ್ಷದ ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ಬಿಂಬಿಸೋದಕ್ಕೆ ಶುರು ಮಾಡ್ತಾರೆ. ಸುವೇಂದುಗೆ ದಶಕಗಳಿಂದ ರಸ್ತೆಗಿಳಿದು ಹೋರಾಟ ಮಾಡಿಕೊಂಡು ಪಕ್ಷ ಕಡೆಯವರೆಗೂ ಕೂಡ ನಿಲ್ಲಬೇಕು ಅನ್ನುವಂತಹ ಒಂದು ಮನದಾಸೆ ಇರ್ತದೆ. ಆದರೆ ಅಭಿಷೇಕ್ ಬ್ಯಾನರ್ಜಿಗೆ ಸವಲತ್ತು, ಆಮೇಲೆ ಅಭಿಷೇಕ್ ಬ್ಯಾನರ್ಜಿ ಮಾಡ್ತಾಯಿದ್ದಂಥ ಕೆಲವೊಂದಷ್ಟು ಕೆಲಸಗಳು ಇವರಿಗೆ ಇಷ್ಟ ಆಗಲಿಲ್ಲ. ದಟ್ ಸುವೇಂದು ಅವರ ಅಸಮಾಧಾನಕ್ಕೆ ಕಾರಣ ಆಯಿತು. ಜೊತೆಗೆ ಆಂತರಿಕ ಸಂಘರ್ಷಗಳು ಕೂಡ ನಡೀತು. ಪಕ್ಷದ ನಿರ್ಧಾರಗಳಲ್ಲಿ ಅಭಿಷೇಕ್ ಹಸ್ತಕ್ಷೇಪ ಜಾಸ್ತಿ ಆಯಿತು. ಇದು ಸುವೇಂದು ಅವರ ಸ್ವತಂತ್ರವನ್ನು ಕಸಿದ ರೀತಿಯಲ್ಲಿ ಮಾಡಿತು. ಇನ್ನು ಪ್ರಶಾಂತ್ ಕಿಶೋರ್ ಅವರ ಎಂಟ್ರಿ ಕೂಡ ಒಂದು ಕಾಲಕ್ಕೆ ಆಗುತ್ತೆ. 2019 ಲೋಕಸಭಾ ಎಲೆಕ್ಷನ್ನಲ್ಲಿ TMC ಹಿನ್ನಡೆ ಆದಾಗ ಮಮತಾ ಬ್ಯಾನರ್ಜಿ ಅವರ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರನ್ನು ಕರೆಸ್ತಾರೆ. ಆಗಲೂ ಕೂಡ ಸುವೇಂದು ಅಧಿಕಾರಿ ಒಂದಷ್ಟು ಅಸಮಾಧಾನವನ್ನು ಹೊರಗಡೆ ಹಾಕ್ತಾರೆ. ಇನ್ನು ಪ್ರಶಾಂತ್ ಕಿಶೋರ್ ಟೀಮ್ ಬಂದ ಮೇಲಂತೂ ಹಳೆಯ ನಾಯಕರ ಮಾತುಗಳಿಗೆ ಕಿಮ್ಮತ್ತೇ ಇಲ್ಲದಂತಾಗುತ್ತೆ. ಪ್ರಶಾಂತ್ ಕಿಶೋರ್ ಅವರ ತಂಡ ಸುವೇಂದು ಅಧಿಕಾರಿಯವರ ಹಿಡಿತದಲ್ಲಿದ್ದಂಥ ಜಿಲ್ಲೆಗಳಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದು ಸುವೇಂದುಗೆ ಸಿಕ್ಕಾಪಟ್ಟೆ ಇರುಸುಮುರುಸಾಗ್ತದೆ. ಪಕ್ಷದಲ್ಲಿ ತಾವು ಕೇವಲ ಒಬ್ಬ ಸೇವಕನಾಗಿದ್ದೀನಿ ಅನ್ನುವಂಥ ಭಾವನೆ ಬೆಳೆಯೋದಕ್ಕೆ ಶುರುವಾಗುತ್ತೆ. ಪ್ರಶಾಂತ್ ಕಿಶೋರ್ ಅವರ ಕಾರ್ಯವೈಖರಿ ಸುವೇಂದು ಅವರಂಥ ಪ್ರಭಾವಿ ನಾಯಕನಿಗೆ ಇಷ್ಟ ಆಗಲಿಲ್ಲ. ಹಾಗೆಯೇ ನಂದಿಗ್ರಾಮದ ಕ್ರೆಡಿಟ್ ಮತ್ತು ವರ್ಚಸ್ಸು ಅನ್ನೋದು ಇಲ್ಲಿ ಕಾರಣ ಆಗುತ್ತೆ ಅನ್ನೋದು ಕೂಡ ಗಮನಿಸಿದ್ರು. ಯಾಕೆಂದರೆ ಸುವೇಂದು ಅಧಿಕಾರಿ ಕೇವಲ ನಾಯಕ ಮಾತ್ರ ಆಗಿರಲಿಲ್ಲ, ಜನನಾಯಕ ಅಂತೇಳಿ ಕರೆಸ್ಕೊಂಡಿದ್ರು.
ಈ 2007ರ ನಂದಿಗ್ರಾಮದ ಭೂ ಸ್ವಾಧೀನ ವಿರೋಧಿ ಚಳುವಳಿಯಲ್ಲಿ ಮಮತಾ ಗೆದ್ದಿದೆ ಸುವೇಂದು ಅವರ ಹೋರಾಟದ ಒಂದು ಕಾರಣದಿಂದ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ಸುವೇಂದು ಅವರನ್ನು ಕೇವಲ ಒಬ್ಬ ಮಂತ್ರಿಯನ್ನಾಗಿ ಸೀಮಿತ ಮಾಡಿದರು. ತಮ್ಮ ಶಕ್ತಿಗೆ ತಕ್ಕ ಮನ್ನಣೆ ಸಿಗ್ತಾ ಇಲ್ಲ ಅನ್ನುವಂಥ ಹತಾಶೆ ಸುವೇಂದು ಅವರಲ್ಲಿ ಮನೆ ಮಾಡಿತು. ಅಧಿಕಾರ ಹಂಚಿಕೆಯ ಅಸಮತೋಲನದ ಬಗ್ಗೆ ಒಂದು ಕಾರಣವೂ ಕೂಡ ಇತ್ತು. ಯಾಕಂದರೆ ಪಕ್ಷದ ವೇದಿಕೆಗಳಲ್ಲಿ ಸುವೇಂದು ಅವರು ನಾನು ಕಷ್ಟಪಟ್ಟು ಮೆಟ್ಟಿಲನ್ನು ಹತ್ತಿ ಬಂದವನು, ಲಿಫ್ಟ್ನಲ್ಲಿ ಬಂದವನಲ್ಲ ಅಂತೇಳಿ ಪದೇ ಪದೇ ಹೇಳ್ತಾಯಿದ್ರು. ಇದು ನೇರವಾಗಿ ಅಭಿಷೇಕ್ ಬ್ಯಾನರ್ಜಿಗೆ ಟಾಂಟನ್ನು ಕೊಡುವಂಥ ರೀತಿಯಲ್ಲಿತ್ತು. ಸುವೇಂದು ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಕನಸಿತ್ತು. ಆದರೆ TMCಯಲ್ಲಿ ಮಮತಾ ನಂತರ ಅಭಿಷೇಕ್ CM ಆಗೋದು ಕನ್ಫರ್ಮ್ ಅನ್ನೋ ರೀತಿಯಲ್ಲಿ ನಡೀತು. ಈ ಕುಟುಂಬ ರಾಜಕಾರಣದ ವಿರುದ್ಧ ಧ್ವನಿಯನ್ನು ಎತ್ತಿದಂಥ ಸುವೇಂದು ತಮಗೆ ಗೌರವ ಸಿಗದ ಕಡೆ ತಾನು ಇರಬಾರ್ದು ಅಂತೇಳಿ ಡಿಸೈಡ್ ಮಾಡ್ತಾರೆ. ಕೊನೆಗೆ 2020 ಡಿಸೆಂಬರ್ 19ನೇ ತಾರೀಕು ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಸುವೇಂದು ಅಧಿಕಾರಿ BJPಗೆ ಸೇರ್ಪಡೆ ಆಗ್ತಾರೆ. ಇದು ಮಮತಾ ಬ್ಯಾನರ್ಜಿಯವರ ಮೊದಲ ಒಂದು ಮೊಳೆ ಅಂತಲೇ ಹೇಳ್ಬೋದು. ರಾಜಕೀಯ ಅಂತ್ಯದ ಮೊದಲ ಮೊಳೆ ಅಂತಲೇ ಹೇಳ್ಬೋದು. ಯಾವಾಗ ಸುವೇಂದು BJPಯನ್ನು ಸೇರ್ಪಡೆ ಆಗ್ತಾರೋ ನಂತರ ಮಮತಾ ಬ್ಯಾನರ್ಜಿಗೆ ಒಂದೊಂದೇ ಹೊಡೆತಗಳನ್ನು ಕೊಡೋದಕ್ಕೆ ಶುರುವಾಗುತ್ತೆ. ಪಕ್ಷಾಂತರವಾಗಲಿಲ್ಲ. ಮಮತಾ ಬ್ಯಾನರ್ಜಿಯವರಿಗೆ ಕೊಟ್ಟಂತಹ ದೊಡ್ಡ ಹೊಡೆತ ಇದಾಗಿತ್ತು. ಇದರ ಫಲಿತಾಂಶವೇ 2021 ಎಲೆಕ್ಷನ್ನಲ್ಲಿ ಸುವೇಂದು ಅವರು ಮಮತಾ ಬ್ಯಾನರ್ಜಿಯವರನ್ನು ನಂದಿಗ್ರಾಮದಲ್ಲಿ ಸೋಲಿಸಿದರು. ಹಾಗೆಯೇ ಈ ಬಾರಿಯೂ ಕೂಡ ಮತ್ತೆ ಸುವೇಂದು ಅವರು ಮಮತಾ ಅವರನ್ನು ಸೋಲಿಸೋದಕ್ಕೆ ಅಣಿಯಾಗಿದ್ದರು, ಸೋಲಿಸಿದರು ಕೂಡ. ಮಮತಾ ಅವರಿಗೆ ಅವರದ್ದೇ ನೆಲದಲ್ಲಿ ಸವಾಲನ್ನು ಹಾಕಿದ್ರು. ಹೇಗೆ 2021 ಆಯಿತೋ ಅದೇ ರೀತಿ ಈಗಲೂ ಕೂಡ ಆಗಿದೆ. ಅಂದರೆ ಒಂದು ಅರ್ಥ ಮಾಡ್ಕೊಬೇಕು, ಕೆಲವು ಸಲ ನಾವೇ ಸಾಕಿದ ಗಿಣಿ ನಮಗೆ ಹದ್ದಾಗಿ ಹೇಗೆ ಕಚ್ಚುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ಸುವೇಂದು ಅಧಿಕಾರಿಯನ್ನು ಕಡೆಗಣಿಸಿದಂಥ ಕಾರಣಕ್ಕೋಸ್ಕರ ಇವತ್ತು ಸುವೇಂದು ಅಧಿಕಾರಿ ಇದೇ ಮಮತಾ ಬ್ಯಾನರ್ಜಿಯವರ ಸೋಲಿಗೆ ಕಾರಣರಾದರು. ಕೇವಲ ಮಮತಾ ಬ್ಯಾನರ್ಜಿ ಮಾತ್ರ ಅಲ್ಲ, ಇಡೀ ಪಕ್ಷದ ಸೋಲಿಗೂ ಕೂಡ ಕಾರಣ ಆದರೂ, ಪ್ರಮುಖ ಪಾತ್ರವನ್ನು ವಹಿಸಿದರು ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಇಲ್ಲಿ ಒಂದಂತೂ ಸತ್ಯ ಸ್ನೇಹಿತರೆ, ಸುವೇಂದು ಅಧಿಕಾರಿ ಇಲ್ಲಿ CM ಆಗ್ತಾರಾ ಆಗಲ್ವಾ ಅನ್ನೋದು ಸೆಕೆಂಡ್ ಕ್ವಶನು. ಬಟ್ ಸುವೇಂದು ಅಧಿಕಾರಿ ಏನಾದರೂ CM ಆದರು ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿಗೆ ಹೇಗೆ ನೀರು ಇಳಿಸಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಆಮೇಲೆ ಎಲ್ಲೆಲ್ಲಿ ಅಧಿಕಾರದ ಲೂಪ್ ಹೋಲ್ಸ್ಗಳಿದ್ದಾವೆ, ಎಲ್ಲೆಲ್ಲಿ ಸಮಸ್ಯೆಗಳಿದ್ದಾವೆ, ಇದ್ರ ಬಗ್ಗೆಯೂ ಕೂಡ ಸುವೇಂದುಗೆ ಕಂಪ್ಲೀಟ್ ಮಾಹಿತಿ ಇದ್ದಾವೆ. ಹಾಗಾಗಿ ಸುವೇಂದು CM ಆದರೆ ಪಶ್ಚಿಮ ಬಂಗಾಳಕ್ಕೆ ಮತ್ತು ಪ್ರಮುಖವಾಗಿ BJPಗೆ ಲಾಭನೇ ಹೊರತು ನಷ್ಟ ಅಂತೂ ಏನಿಲ್ಲ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ನೋಡೋಣ ಅಂತಿಮವಾಗಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು. ನಿಮಗೇನಿಸುತ್ತೆ ಸ್ನೇಹಿತರೆ ಸುವೇಂದು ಅಧಿಕಾರಿಯ ಈ ಒಂದು ಸಾಧನೆ ಬಗ್ಗೆ ನಿಮ್ಮ ಅಭಿಪ್ರಾಯನ? ಜೊತೆಗೆ ಕೆಲವು ಸಲ ನಾವು ಮಾಡುವಂಥ ತಪ್ಪು ನಮಗೆ ರಿವರ್ಸ್ ಆಗುವಾಗ ಈ ರೀತಿಯಾದಂತಹ ಒಂದು ಘಟನೆಗಳು ನಡೆಯೋದು ಸಹಜ ಅಂತೆಲ್ಲ ಅನಿಸುತ್ತೆ. ಏನು ಅನಿಸುತ್ತೆ ನಿಮಗೆ? ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.